ಫೈನಲಿ ಗೌತಮ್ ಗಂಭೀರ್ ತಮ್ಮ ವಿವಾದಗಳ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಹೌದು ಗೈಸ್, ಗೌತಮ್ ಗಂಭೀರ್ ಅವರು ತಮ್ಮ ಕೋಚಿಂಗ್ ಸಿದ್ಧಾಂತದ ಬಗ್ಗೆ ಮಾತನಾಡುತ್ತಾ, ತಾವು ಭಾರತೀಯ ತಂಡದ ಜವಾಬ್ದಾರಿಯನ್ನು ವಹಿಸಿಕೊಂಡಾಗಿನಿಂದ ತಮ್ಮ ದೃಷ್ಟಿಕೋನ ಮತ್ತು ನಂಬಿಕೆಗಳು ಯಾವಾಗಲೂ ಸ್ಥಿರವಾಗಿವೆ ಎಂದು ಹೇಳಿದರು. ಅವರ ನೇತೃತ್ವದಲ್ಲಿ ಭಾರತೀಯ ತಂಡವು ಹೊಸ ಮನಸ್ಥಿತಿ, ಭಯರಹಿತ ಬ್ಯಾಟಿಂಗ್ ಶೈಲಿ ಮತ್ತು ಹೊಸ ನಾಯಕತ್ವದ ದೃಷ್ಟಿಕೋನವನ್ನು ಪರಿಚಯಿಸಿದೆ. ಗಂಭೀರ್ ಅವರು ಭಾರತದ ಹೊಸ ಟಿ20 ತತ್ವಶಾಸ್ತ್ರದ ಬಗ್ಗೆ ಬೆಳಕು ಚೆಲ್ಲಿದರು. ಅಲ್ಲಿ ಸಾಂಪ್ರದಾಯಿಕ ಬ್ಯಾಟಿಂಗ್ ಪಾತ್ರಗಳ ಬದಲು ನಮ್ಯತೆ ಮತ್ತು ಪರಿಣಾಮದ ಮೇಲೆ ಗಮನ ಕೇಂದ್ರೀಕರಿಸಲಾಗಿದೆ. ಇದರ ಬಗ್ಗೆ ಮಾತನಾಡುತ್ತಾ ಅವರು ಹೇಳಿದರು, ನನಗೆ ಅನಿಸುತ್ತದೆ ಬ್ಯಾಟಿಂಗ್ ಆರ್ಡರ್ ಅನ್ನು ಜನರು ಹೆಚ್ಚು ಅತಿಯಾಗಿ ಅಂದಾಜು ಮಾಡುತ್ತಾರೆ. ಆರಂಭಿಕರನ್ನು ಹೊರತುಪಡಿಸಿ ಇಬ್ಬರು ಓಪನರ್ಗಳು ಸ್ಥಿರವಾಗಿರುತ್ತಾರೆ, ಆದರೆ ಉಳಿದ ಎಲ್ಲಾ ಸ್ಥಾನಗಳು ಬದಲಾಗುತ್ತಲೇ ಇರುತ್ತವೆ. ಟಿ20 ಕ್ರಿಕೆಟ್ನಲ್ಲಿ ರನ್ಗಳ ಸಂಖ್ಯೆ ಅಷ್ಟೊಂದು ಮುಖ್ಯವಲ್ಲ, ಪರಿಣಾಮವು ಮುಖ್ಯವಾಗುತ್ತದೆ. ನಾವು ಸರಾಸರಿ ಅಥವಾ ಸ್ಟ್ರೈಕ್ ರೇಟ್ ಬಗ್ಗೆ ಯೋಚಿಸಿ ಆಡಲು ಬಯಸುವುದಿಲ್ಲ. ಒಂದು ಆಟಗಾರನು ಯಾವ ಪರಿಸ್ಥಿತಿಯಲ್ಲಿ ಎಷ್ಟು ಪರಿಣಾಮವನ್ನು ಬೀರಬಹುದು ಎಂದು ನಾವು ಯೋಚಿಸಲು ಬಯಸುತ್ತೇವೆ. ನಾವು ಟಿ20 ಕ್ರಿಕೆಟ್ನಿಂದ ಒಂದು ಹೆಜ್ಜೆ ಮುಂದಿರಬೇಕು ಮತ್ತು ಇದೇ ಮನಸ್ಥಿತಿಯನ್ನು ಯುವ ಆಟಗಾರರು ಅಳವಡಿಸಿಕೊಂಡಿದ್ದಾರೆ. ಅವರು ಭವಿಷ್ಯದಲ್ಲಿ ಇನ್ನಷ್ಟು ಹೊಂದಿಕೊಳ್ಳುತ್ತಾರೆ ಮತ್ತು ವಿಕಸನಗೊಳ್ಳುತ್ತಾರೆ ಎಂದು ಭಾವಿಸುತ್ತೇವೆ. ಈ ಆಟವು ಹೆಚ್ಚಿನ ಅಪಾಯ, ಹೆಚ್ಚಿನ ಪ್ರತಿಫಲವನ್ನು ನೀಡುತ್ತದೆ. ತಂಡವು ಭಯರಹಿತವಾಗಿ ಆಡಬೇಕೆಂದು ನಾವು ಬಯಸುತ್ತೇವೆ, ಆದರೆ ಸ್ಮಾರ್ಟ್ ಆಗಿಯೂ ಇರಬೇಕು. ನಂತರ ಆಸ್ಟ್ರೇಲಿಯಾ ಪ್ರವಾಸದ ಸಮಯದಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ಕುಲದೀಪ್ ಯಾದವ್ ಅವರನ್ನು ಏಕೆ ಆಡಿಸಲಾಗುತ್ತಿಲ್ಲ ಎಂದು ಸಾಕಷ್ಟು ಚರ್ಚೆಗಳು ನಡೆಯುತ್ತಿದ್ದವು ಎಂಬುದು ನಿಮಗೆ ನೆನಪಿರಬಹುದು. ಸರಿ, ಈ ಕಷ್ಟಕರ ನಿರ್ಧಾರದ ಬಗ್ಗೆ ಮಾತನಾಡುತ್ತಾ ಗೌತಮ್ ಗಂಭೀರ್ ಹೇಳಿದರು, ಕೋಚ್ ಆಗಿ ನನಗೆ ಇದು ಅತ್ಯಂತ ಕಠಿಣ ಭಾಗವಾಗಿದೆ, ಏಕೆಂದರೆ ಬೆಂಚ್ ಮೇಲೆ ಇಷ್ಟೊಂದು ಗುಣಮಟ್ಟದ ಆಟಗಾರರು ಕುಳಿತಿರುತ್ತಾರೆ ಮತ್ತು ಪ್ರತಿಯೊಬ್ಬ ಆಟಗಾರನು ಆಡುವ 11ರಲ್ಲಿ ಇರಲು ಅರ್ಹನಾಗಿರುತ್ತಾನೆ. ಆದರೆ ಕೊನೆಯಲ್ಲಿ ನೀವು ಕೇವಲ 11 ಆಟಗಾರರನ್ನು ಮಾತ್ರ ಆಡಿಸಬಹುದು. ಇದು ಅತ್ಯಂತ ಕಷ್ಟಕರ ಕೆಲಸ. ನನಗೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಸಂಭಾಷಣೆ ಮತ್ತು ಸಂವಹನ. ಅದು ತುಂಬಾ ಸ್ಪಷ್ಟ ಮತ್ತು ಪ್ರಾಮಾಣಿಕವಾಗಿರಬೇಕು. ಕೆಲವೊಮ್ಮೆ ಆ ಸಂಭಾಷಣೆಗಳು ಕಠಿಣವಾಗಿರುತ್ತವೆ, ಏಕೆಂದರೆ ನೀವು ಒಬ್ಬ ಆಟಗಾರನಿಗೆ ಅವನು ಆಡುವುದಿಲ್ಲ ಎಂದು ಹೇಳಿದಾಗ ಅದು ಕೋಚ್ ಮತ್ತು ಆಟಗಾರ ಇಬ್ಬರಿಗೂ ಕಠಿಣವಾಗಿರುತ್ತದೆ. ವಿಶೇಷವಾಗಿ ಆಟಗಾರನು ಅರ್ಹನಾಗಿದ್ದರೆ. ಆದರೆ ನೀವು ಪ್ರಾಮಾಣಿಕವಾಗಿದ್ದರೆ, ನೇರವಾಗಿ ಮಾತನಾಡಿದರೆ ಮತ್ತು ಯಾವುದೇ ಗುಪ್ತ ಉದ್ದೇಶವಿಲ್ಲದೆ ಹೃದಯದಿಂದ ಮಾತನಾಡಿದರೆ ಆಟಗಾರರು ಅರ್ಥಮಾಡಿಕೊಳ್ಳುತ್ತಾರೆ. ಮತ್ತು ಈ ಸಂವಹನವು ಆಟಗಾರ ಮತ್ತು ಕೋಚ್ ನಡುವೆ ಮಾತ್ರ ಇರಬೇಕು ಹೊರತು ಜನರು ಅದರ ಬಗ್ಗೆ ಕೂಗಾಟ ಮಾಡಬಾರದು ಅಥವಾ ವಿಭಿನ್ನ ಸಿದ್ಧಾಂತಗಳನ್ನು ರಚಿಸಬಾರದು. ನಮ್ಮ ಗುಂಪು ಮತ್ತು ಬೆಂಬಲ ಸಿಬ್ಬಂದಿ ಈ ವಿಷಯವನ್ನು ಬಹಳ ಉತ್ತಮವಾಗಿ ನಿರ್ವಹಿಸಿದ್ದಾರೆ. ನಮ್ಮ ಡ್ರೆಸ್ಸಿಂಗ್ ರೂಮ್ ತುಂಬಾ ಪಾರದರ್ಶಕ ಮತ್ತು ಪ್ರಾಮಾಣಿಕವಾಗಿದೆ ಮತ್ತು ಅದು ಹಾಗೆಯೇ ಇರಬೇಕು ಎಂದು ನಾವು ಬಯಸುತ್ತೇವೆ.